ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು ಕನ್ಯಾ ರಾಶಿಯವ್ರ ಬಗ್ಗೆ ನಾವು ಮಾತಾಡಬೇಕು. ಕನ್ಯಾ ರಾಶಿಯವ್ರಿಗೆ ಈ ವರ್ಷ 2025ನೇ ಇಸ್ವಿ ಫಲಾಫಲಗಳೇಗಿದೆ, ವರ್ಷ ಫಲಗಳೇಗಿದೆ, ಇಲ್ಲಿ ಸಮೃದ್ಧಿ ಎಷ್ಟು ಅನ್ನುವಂಥ ವಿಚಾರಗಳ ಬಗ್ಗೆ ನಾವು ಮಾತನಾಡುವಂಥ ಸಂದರ್ಭದಲ್ಲಿ 100% ಒಳ್ಳೇದಾಗಕ್ಕೆ ಸ್ವಲ್ಪ ಕಷ್ಟ ಅಲ್ವಾ? ಯಾವಾಗಲೂ ಕೂಡ ನಾವು ಇದನ್ನ ಗಮನಿಸಬೇಕಾಗ್ತದೆ. ನೋಡಿ, ಈ ವರ್ಷ ನಿಮಗೆ ಸ್ವಲ್ಪ ಅನುಕೂಲಗಳಾಗಿತ್ತು. ಯಾಕಂದ್ರೆ ಗುರುಬಲ ಇತ್ತು, ಒಂದಷ್ಟು ಮದುವೆಯ ಶುಭ ಫಲಗಳನ್ನು ಅನುಭವಿಸಿರುವಂಥದ್ದು, ಅನುಕೂಲಗಳಾಗಿರುವಂಥದ್ದು. ಯಾಕಂದ್ರೆ 6ನೇ ಮನೆಯಲ್ಲಿ ಕೂಡ ಶನಿ ಸಂಚಾರ, 9ನೇ ಮನೆಯಲ್ಲಿ ಗುರು ಸಂಚಾರ, ಶನಿ ಬಲ ಗುರುಬಲ ಎರಡೂ ಇದ್ದಂಥ ರಾಶಿ ಇದು. ಬಹಳ ವಿಶೇಷವಾದಂಥ ರಾಶಿ ಕನ್ಯಾ ರಾಶಿ. ಒಂದಷ್ಟು ಶುಭ ಫಲಗಳನ್ನು ನೀವು ಅನುಭವಿಸಿದ್ರಿ 2024ನೇ ಇಸ್ವಿಯಲ್ಲಿ. ಆದರೆ ಇಲ್ಲೇನಾಗ್ತಾ ಇದೆ, ಗುರು ಮೇ 14ನೇ ತಾರೀಕುವರೆಗೂ ಕೂಡ ಶುಭ ಫಲಗಳೇ ನಿಮಗೆ ಪ್ರಾಪ್ತಿ ಆಗುತ್ತೆ. ಮಾರ್ಚ್ 29ನೇ ತಾರೀಕುವರೆಗೂ ಶುಭ ಫಲಗಳ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಕನ್ಯಾ ರಾಶಿಯವ್ರಿಗೆ ನಾನು ಹೇಳೋದು ಏನಂತಂದ್ರೆ, ನೀವೇನಾದ್ರೂ ಹೊಸ ವ್ಯವಹಾರಗಳು ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕು, ಒಂದಷ್ಟು ಚಿನ್ನ ಖರೀದಿ ಮಾಡಬೇಕು, ಹೊಸ ವೆಂಚರ್ಗೆ ಕೈ ಹಾಕ್ತಾ ಇದೀವಿ ಅಂದ್ರೆ ಮಾರ್ಚ್ 29ನೇ ತಾರೀಕು ಒಳಗಡೆ ಮುಗಿಸ್ಕೊಬಿಡಿ. ಇಲ್ಲ ಅಂದ್ರೆ ಮಾರ್ಚ್ 29ನೇ ತಾರೀಕು ನಂತರ ಶನೇಶ್ವರ ಸ್ವಾಮಿ 7ನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾರೆ. ಮೇ 14ನೇ ತಾರೀಕು ನಂತರ 10ನೇ ಮನೆಗೆ ಗುರು ಸಂಚಾರ ಮಾಡ್ತಾ ಇರುವಂಥದ್ದು. 10ನೇ ಮನೆಗೆ ಗುರು ಸಂಚಾರ ಮಾಡಿದ ತಕ್ಷಣವೇ ಗುರುಬಲ ಹೋಗುತ್ತೆ. 7ನೇ ಮನೆಗೆ ಶನಿ ಹೋದ ತಕ್ಷಣನೇ ನಿಮ್ಗೆ ಮಾರಕ ಸ್ಥಾನಕ್ಕೆ ಹೋಗಿ ಕೂತ್ಕೋತಾನೆ. ಅದರಿಂದ ನಿಮಗೆ ಶನಿ ಬಲವೂ ಕೂಡ ಹೋಗ್ತದೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಕುಟುಂಬದಲ್ಲಿ ಕಿರಿಕಿರಿ ಆಗುವಂಥದ್ದು, ಪಾಲುದಾರಿಕೆಯಲ್ಲಿ ಸಮಸ್ಯೆಗಳಾಗುವಂಥದ್ದು, ಮಡದಿಗೆ ಅಥವಾ ನಿಮ್ಮ ಯಜಮಾನರಿಗೆ ಸ್ವಲ್ಪ ಆರೋಗ್ಯದ ಪರಿಸ್ಥಿತಿಗಳಲ್ಲಿ ವ್ಯತ್ಯಾಸ ಆಗುವಂಥದ್ದು, ಮನೆಯಲ್ಲಿ ಸ್ವಲ್ಪ ಕೌಟುಂಬಿಕವಾದಂಥ ಸಣ್ಣ ಪುಟ್ಟ ಕಿರಿಕಿರಿಗಳು ಜಾಸ್ತಿ ಆಗುವಂಥದ್ದು ಆಗ್ತದೆ. ಇನ್ನು 10ನೇ ಮನೆಯಲ್ಲಿ ಗುರು ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ವ್ಯಾವಹಾರಿಕವಾಗಿ ಕೆಲಸ ಮಾಡುವಂಥ ಜಾಗದಲ್ಲಿ ಅಥವಾ ಸ್ವಂತ ಕೆಲಸ ಮಾಡುವಂಥವ್ರಿಗೆ ಒಂದಷ್ಟು ಕಿರಿಕಿರಿ ಅಂತೂ ತಪ್ಪಿದ್ದಲ್ಲ, ಗುರುಬಲ ಹೋಗುತ್ತೆ. ನೀವು ಮಾಡುವಂಥ ಪ್ರಯತ್ನಗಳಲ್ಲಿ ಹೆಚ್ಚು ಪ್ರಯತ್ನಗಳನ್ನ ಮಾಡಿ ಲಾಭವನ್ನ ಪಡಿಬೇಕಾಗ್ತದೆ. ಆದರೆ ಮೇ 18ನೇ ತಾರೀಕು ನಂತರ ಬರುವಂತಹ 6ನೇ ಮನೆ ರಾಹು ಒಂದಷ್ಟು ಬೇಸಿಕ್ ಆಗಿ ಒಂದಷ್ಟು ಶುಭ ಫಲಗಳನ್ನಂತೂ ಅವನು ಕೊಡ್ತಾನೆ. ಬೇಸಿಕ್ ಆಗಿ ಒಂದಷ್ಟು ಆಗು ಹೋಗುಗಳಲ್ಲಿ ಅಥವಾ ಒಂದಷ್ಟು ಋಣಬಾಧೆಗಳಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ನಿವಾರಿಸುವಂತ ಕೆಲಸವನ್ನ ಮಾಡಿದ್ರು ಕೂಡ, ಇಲ್ಲಿ ಮೇಜರ್ ಗ್ರಹಗಳು ಶನಿ ಮತ್ತೆ ಗುರು ಇಬ್ರು ಕೂಡ ಅವರ ಬಲವನ್ನ ಕಳ್ಕೊತಾ ಇದ್ದಾರೆ. ಆ ಬಲವನ್ನ ಕಳ್ಕೊಂಡಾಗ ಏನಾಗುತ್ತೆ, ಜೀವನದಲ್ಲಿ ವಿಕ್ಟ್ರಿ ಅನ್ನುವಂಥದ್ದು, ಯಶಸ್ಸು ಅನ್ನುವಂಥದ್ದು ಕಡಿಮೆ ಆಗುವಂಥದ್ದಾಗತ್ತೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಜಾತಕಗಳನ್ನ ಕೂಡ ಒಮ್ಮೆ ತೋರಿಸ್ಕೊಳ್ಳಿ. ಯಾಕಂದ್ರೆ ಅದರಲ್ಲೂ ಕೂಡ ದಶಾಭುಕ್ತಿಗಳೇನಾದ್ರೂ ಕೆಟ್ಟಿದ್ರೆ ವಿಪರೀತವಾದ ಕೆಟ್ಟ ಫಲವನ್ನ ಅನುಭವಿಸ್ಬೇಕಾಗ್ತದೆ. ಆದರೆ ದಶಾಭುಕ್ತಿಗಳು ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ನೆಗೆಟಿವಿಟಿ, ಗೋಚಾರದ ನೆಗೆಟಿವಿಟಿ, ಪರ್ಸೆಂಟೇಜ್ ಆಫ್ ಪ್ರಾಬ್ಲಮ್ಸ್ ಖಂಡಿತವಾಗಿಯೂ ನಿಮಗೆ ಕಮ್ಮಿ ಆಗ್ತದೆ. ನೀವು ಮಾಡಬೇಕಾಗಿರುವಂಥದ್ದು ವಿಶೇಷವಾಗಿ ಈ ವರ್ಷ ಪೂರ್ತಿ ವಿಷ್ಣುವನ್ನ, ವೆಂಕಟೇಶ್ವರನ, ನರಸಿಂಹಸ್ವಾಮಿಯನ್ನ ಆರಾಧನೆ ಮಾಡುವಂಥದ್ದು, ಕ್ಷೇತ್ರ ದರ್ಶನವನ್ನು ಮಾಡುವಂಥದ್ದು. ಬುಧವಾರದ ದಿನ ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿ, ನಾರಾಯಣನನ್ನ ಆರಾಧನೆ ಮಾಡುವಂಥದ್ದು, ದರ್ಶನ ಮಾಡುವಂಥದ್ದು, ತುಳಸಿಯನ್ನ ಅರ್ಪಣೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಬನ್ನಿ. ಅದರ ಜೊತೆಗೆ ಯಜಮಾನರು, ಪಾಲುದಾರಿಕೆ ಮತ್ತು ಮಡದಿ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಮ್ಮಿ ಆಗ್ಬೇಕು ಅಂದ್ರೆ ಸ್ವಾಮಿ ಶನೇಶ್ವರ ಸ್ವಾಮಿಯನ್ನ ಶನಿವಾರದ ದಿನ ದರ್ಶನ ಮಾಡುವಂಥ ಕೆಲಸವನ್ನ ಮಾಡಿ, ಬಡವರಿಗೆ ಸ್ವಲ್ಪ ಸಹಕಾರವನ್ನು ನೀಡಿ. ಇನ್ನು ಗುರುಬಲ ಹೋಗಿದೆ, ಗುರುಬಲ ಬರಬೇಕು ಅಂದ್ರೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂಥದ್ದು, ಗುರುಗಳ ದರ್ಶನವನ್ನು ಮಾಡುವಂಥದ್ದು, ಕುಲದೇವರ ದರ್ಶನವನ್ನ ಆಗಾಗ್ಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ಮತ್ತು ಬುಧವಾರದ ದಿನ ವಿಶೇಷವಾಗಿ ನಿಮ್ಮ ರಾಶಿ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ರಾಶಾಧಿಪತಿಯ ವಿಷ್ಣುವಿನ ದರ್ಶನವನ್ನು ಮಾಡಿ ಹೆಸರು ಕಾಳನ್ನ ದಾನ ಮಾಡ್ತಾ ಬನ್ನಿ, ಅನುಕೂಲ ಆಗತ್ತೆ.